ಇದೊಂದು ನಮ್ಮ ಕರ್ನಾಟಕದ ಮಿಸ್ಟೀರಿಯಸ್ ಕೇವ್ ಅಂತಾನೆ ಹೇಳಬಹುದು. ಇದು ಯಾಣ ಕೇವ್. ಇಲ್ಲಿ 2 ಕಪ್ಪು ಬಂಡೆಗಳಿದ್ದು, ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ ಅಂತ ಅನ್ನಲಾಗುತ್ತೆ. ಭಸ್ಮಾಸುರ ಶಿವನಿಗೋಸ್ಕರ ತಪಸ್ಸು ಮಾಡಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗಿ ಏನು ವರ ಬೇಕೆಂದು ಕೇಳಿದಾಗ ಭಸ್ಮಾಸುರ ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮ ಆಗ್ಬೇಕು ಅಂತ ವರನ ಪಡೆದುಕೊಳ್ತಾನೆ. ಆದರೆ ಈ ವರನ ಪರೀಕ್ಷೆ ಮಾಡಕ್ಕೆ ಶಿವನ ಮೇಲೆನೆ ಪ್ರಯೋಗಿಸಕ್ಕೆ ಮುಂದಾಗ್ತಾನೆ. ಅವಾಗ ಶಿವನು ತನ್ನ ಸಹಾಯಕ್ಕಾಗಿ ವಿಷ್ಣು ದೇವರಿಗೆ ಕೇಳಿಕೊಂಡಾಗ ವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ಭಸ್ಮಾಸುರನ ಸೆಳೆದು ನೃತ್ಯ ಮಾಡಕ್ಕೆ ಮುಂದಾಗ್ತಾರೆ. ವಿಷ್ಣು ದೇವರು ನಾನು ಹೇಗೆ ನೃತ್ಯ ಮಾಡ್ತೀನಿ ಹಾಗೆ ಮಾಡು ಅಂತ ಹೇಳಿ ತನ್ನ ಕೈಯನ್ನು ತಲೆ ಮೇಲೆ ತಗೊಂಡು ಹೋದಾಗ ಭಸ್ಮಾಸುರನು ಅದೇ ತರ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಳ್ತಾನೆ. ಅವಾಗ ಭಸ್ಮಾಸುರ ಭಸ್ಮವಾಗಿ ಹೋಗ್ತಾನೆ. ಇದೇ ಈ ಸ್ಥಳ ಯಾಣ ಕೇವ್. ಇವಾಗ್ಲೂ ಇಲ್ಲಿ ಬೂದಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಭೈರವೇಶ್ವರ ಶಿಖರದ ಕೆಳಗೆ ಒಂದು ಗುಹೆಯಲ್ಲಿ ಇರುವ ಶಿವಲಿಂಗಕ್ಕೆ ಸದಾ ಕಾಲ ನೀರು ಬೀಳ್ತಾನೆ ಇರುತ್ತೆ. ಈ ಜಾಗಕ್ಕೆ ಹೋಗಕ್ಕೆ ಒಳ್ಳೆ ಫಾರೆಸ್ಟ್ ರೋಡ್ ಟ್ರಿಪ್ ಇರುತ್ತೆ. ಟಿಕೆಟ್ ಕೌಂಟರ್ ಇಂದ ಒಂದು 30 ಮಿನಿಟ್ಸ್ ಟ್ರಿಪ್ ಕೂಡ ಮಾಡಬೇಕಾಗುತ್ತೆ. ಈ ಬಂಡೆ ಮೇಲಿನಿಂದ ನೋಡಕ್ಕೆ ಕ್ಯಾಂಡಲ್ ಕರಗಿರೋ ತರ ಕಾಣುತ್ತೆ. ಇದು ಸಹಸ್ರಲಿಂಗ ಇಂದ 53 ಕಿಲೋಮೀಟರ್, ಮುರುಡೇಶ್ವರ ಇಂದ 75 ಕಿಲೋಮೀಟರ್ ಆಗುತ್ತೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳಿ.